ನಾನು ಬಾಯಿಲಿ ಗುಡ್ಸ್ಕೊಂಡಿಲ್ಲ ಬಾಯಿಲಿ ನೋಡಿಲ್ಲಿ ಗೈಸ್ ನಮ್ ಗಾನವಿ ಕೆಲಸ ಮಾಡು ಅಂದ್ರೆ ನೋಡಿಲ್ಲಿ ಇಲ್ಲಿ ಗುಡ್ಸೆ ಇಲ್ಲ ಇಲ್ಲ ಎಲ್ಲಿಲ್ವಾ ಇಲ್ಲಿ ಏನ್ ಮಾಡಂಗಿಲ್ಲ ಬಾ ತಗೋಬಾ ಇದು ಇಡ್ಲಾ ಫುಲ್ ಸೋಫಾ ಈ ಕಡೆ ಮುಂದೆ ಎಳ್ಕತ್ತೀನಿ ಅದಕ್ಕೆ ಹೇಳೋದು ಫುಲ್ ದುಡ್ಡು ಕೂತಿರ್ತವೆ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಫುಲ್ಲು ಕೆಲಸ ಅನ್ಕೊಳ್ಳಿ ಸೋಫಾ ಸೆಟ್ ಒರ್ಸೋದೇನು ನೆಲ ಒರ್ಸೋದೇನು ಸಾಂಗ್ ಕೇಳ್ಕೊಂಡು ಎಲ್ಲ ಫುಲ್ಲು ನಮ್ಗೆ ಗಾನವಿನುವ ನೋಡಿ ಇಲ್ಲಿ ಪಾಪ ಇಷ್ಟೆಲ್ಲ ಕೆಲಸ ಮಾಡ್ತಾವಳೆ ಇನ್ನು ನಮಗೆ ಇನ್ನೂ ತಿಂಡಿ ಆಗಿಲ್ಲ ಗೈಸ್ ಟೈಮ್ ಎಷ್ಟಾಯಿತು ವಾಚ್ ಬೇರೆ ಹಾಕಿಲ್ಲ ಟೈಮು ಅಲ್ಲಿ 10 ತೋರಿಸ್ತೈತೆ ಒಂದು 9:50 ಅನ್ಕೊಳ್ಳಿ ಟೈಮು ಬೀಟ್ರೋಟ್ ಜ್ಯೂಸು ಕುಡ್ದಿಲ್ಲ ತಿಂಡಿನೂ ಮಾಡಿಲ್ಲ ಅಂಕಲ್ ಆಯ್ತಾ ತಿಂಡಿ ಬೀಟ್ರೋಟ್ ಕ್ಯಾರೆಟು ಇಲ್ಲ ಅಂಕಲ್ ಆಗಿಲ್ಲ ಕಾಲ್ kg ಕೊಡು 2 ಬೀಟ್ರೋಟು 2 ಕ್ಯಾರೆಟ್ ಹಂಗೆ ಗೈಸ್ ಮನೇಲಿ ಆ್ಯಕ್ಚುಲಿ ಬೀಟ್ರೋಟು ಮತ್ತು ಕ್ಯಾರೆಟು ಖಾಲಿ ಆಗಿತ್ತು ಅದಕ್ಕೆ ಈಗ ತರಕಾರಿ ಅಂಗಡಿಗೆ ಹೋಗಿ ಬೀಟ್ರೋಟು ಕ್ಯಾರೆಟು ತಗೊಂಡು ಬಂದೆ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಸುಂದ್ರಿ ಬಂದವಳು ಗನ್ನಲ್ಲಿಡವ ಓ ಅಮ್ಮ ಸೌತೆಕಾಯಿ ತರ್ಲಿಲ್ವಲ್ಲಮ್ಮ ತರ್ಲಾ ಹಾಂ ಯಾವ್ದೋ ಒಂದು ಕಾಯಿ ತರ್ಲ ಏನೋ ಗೈಸ್ ನಮ್ಮ ಅಮ್ಮ ಆಕ್ಚುಲಿ ಮೊನ್ನೆ ಸೌತೆಕಾಯಿ ತಗೋಬಾ ಅಂತ ಹೇಳಿದ್ರು ಸೌತೆಕಾಯಿ ತಗೋಬಾ ಅಂತ ಹೇಳಿದ್ರು ಬಟ್ ನಾನು ಮರ್ತಿದ್ದೆ ಜೊತೆಗೆ ಇದು ಮೆಂತ್ಯ ಸೊಪ್ಪು ಪುದೀನಾಗೆ ಕನ್ಫ್ಯೂಸ್ ಆಗಿ ಮೆಂತ್ಯ ಸೊಪ್ಪು ಅಂದೆ ಗೈಸ್ ಬೀಟ್ರೂಟ್ ಜ್ಯೂಸ್ ರೆಡಿ ಗಾನ ನಿಂಗೂ ಅದು ಹಂಗ ಚಲ್ಕೊಂಡ್ ಹೋಗತ್ ನೋಡಿಲಿ ಹ್ಞೂ ಕಣವ ಇಲ್ಲ ಕಣವ ನೀನೇ ಚೆಲ್ಲಿದ್ದು ಹಿಡ್ಕಲ್ಲಿ ಬರ್ಸ್ತೀನಿ ನಾನೇ ಗೈಸ್ ಆಕ್ಚುಲಿ ನಾನೇ ಚೆಲ್ಲಿರೋದು ಕೊಡಿಲು ಇದ ಬಟ್ಟೆ ಹ್ಞೂ ಅಮ್ಮ ಬರೀ ಒಂದು 2-3 ಡ್ರಾಪು ಗೈಸ್ ಅದು ನೆಲ ಒರೆಸಿ ಬರೋಷ್ಟೊತ್ತಿಗೆ ನೋಡಿಲ್ಲ ನಮ್ ಗಾನವಿ ಕುಟ್ಕೊಂಡೇ ಬಿಟ್ಲು ಸ್ವಲ್ಪ ಹಾಕಿದ್ಯಾ ತಾನೇ ಇದಕ್ಕೆ ಚೆನ್ನಾಗೈತಲ್ವಾ ಗಾನು ಇವತ್ತು ಸ್ವೀಟ್ ಐತೆ ಆ್ಯಕ್ಚುಲಿ ಇಲ್ಲಿ ನಮ್ಮ ಗಾನವಿ ಹಾಸಿಗೆ ಮೇಲೆ ಕುತ್ಕೊಂಡು ಟಿಫನ್ ಮಾಡ್ತಿದ್ಲು ನಾನು ಹೇಳ್ದಾಗನು ಹಾಸಿಗೆ ಮೇಲೆ ಕುತ್ಕೋಬೇಡ ಕೆಳಗಡೆ ಬಾ ಅಂತ ನೀವು ಏನಾದರೂ ಈ ಥರ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ ಗೈಸ್ ನೋಡಿ ಇಲ್ಲಿ ಹಂಗಂತ ಇಲ್ಲೆಲ್ಲ ಫುಲ್ಲು ಕ್ಲೀನ್ ಎಲ್ಲ ಮಾಡಿ ನಾನು ಮತ್ತು ಗಾನವಿ ಸುಮಾರು ಅದು ಇದು ಏನೇನೋ ಇತ್ತು ಗುರು ವೇಸ್ಟೇಜ್ ಅದನ್ನೆಲ್ಲ ಚಿಲಕ್ಕೆಲ್ಲ ತುಂಬಿ ಸ್ವಲ್ಪ ಕಸನೆಲ್ಲ ಗುಡ್ಸಿದ್ವ ಇವತ್ತು ಅದೇ ಸ್ವಲ್ಪ ಕೆಲಸ ಜಾಸ್ತಿ ಟಿಫನ್ ಬೇರೆ ರೆಡಿ ಆಗೈತೆ ಅಲ್ಲ ಹೌದು ಜಿರ್ಲೆ ಹುಳ ಏನು ಸಕ್ಕತ್ತಿತ್ತು ತಿಂಡಿ ರೆಡಿ ಚಿತ್ರಾನ್ನ ಮೊಸರನ್ನ ಗೈಸ್ ಕೈಗೆ ವಾಚ್ ಹಾಕ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ ಆ ವಾಚ್ ಹಾಕಿರೋದು ಅದು ಪ್ರಿಂಟ್ ಅದು ಹಂಗೆ ಐತೆ ಗೈಸ್ ಇವತ್ತು ನಮ್ಮಮ್ಮ ಚಿಕನ್ ಏನೋ ಮಾಡ್ಬೋದು ಅದಕ್ಕೆ ಅಂದ್ರೆ ಚಿಕನ್ ಮಾಡ್ಬೋದು ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ 2 ಕಾಯಿ ಸುಲ್ ಕೊಡು ಅಂತ ಇದೇನಮ್ಮ 2 ಇಷ್ಟ ಹಾಕೊಂಡು ಅಲ್ಲ ಬೇಡ ಇಲ್ಲಿ ಆರಾಮಾಗಿ ಬಾಚ್ಕತೀನಿ ಬೇಡಮ್ಮ ಕಸ ಗುಡ್ಸ್ಕತೀನಿ ಅಲ್ಲ ಕಣ್ಚಿರೋಣ ಇಲ್ಲಿ ಒಟ್ಟು ಗಾಳಿಗೆ ಅಲ್ಲೆಲ್ಲ ಬಂದ್ಬಿಡ್ತು ಬಿಸಿಲು ಅಂತ ಅಲ್ಲ ಇಷ್ಟು ಕಾಯಿ ಸುಲಿಬೇಕಾ ಗೈಸ್ ನೋಡಿ ಇಲ್ಲಿ ಬರೀ 2 ಕಾಯಿ ಸುಲಿ ಅಂತ ಹೇಳಿದ್ರ ನೋಡಿದ್ರೆ ಇಷ್ಟು 6 ಕಾಯಿ ಕೊಡ್ತಾರ ಸುಲಿ ಅಂತ ಅಷ್ಟೇ ಬಿಸಿಲು ಗಾನ ನನ್ ಕ್ಯಾಪರು ತಗೊಬರವ ಗೈಸ್ 1 ಕಾಯಿ ಸುಲ್ದಾಯ್ತು ತಗ ಗೈಸ್ ನಮ್ಮಮ್ಮ ಇಲ್ಲಿ ಬಿಸಿಲಿಗೆ ಏನೇನೋ ಗೈಸ್ ನಮ್ಮಮ್ಮ ಇಲ್ಲಿ ಬಿಸಿಲಲ್ಲಿ ಏನೇನೋ ಇಟ್ಟವ್ರು ಇಲ್ಲಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಸಾಂಬಾರು ಬೀಜ ಅದೇನೋ ಇಟ್ಟವ್ರು ಅದು ಏನನ್ನೋದೇ ಗೊತ್ತಿಲ್ಲ ಇಲ್ಲಿ ಪಪ್ಪ ಕಲ್ಲಂಗಡಿ ಹಣ್ಣು ತಂದೈತೆ ಕುಯ್ಯಿ ಬಿಸಿಲು ಬೇರೆ ಈಗ ಅಮ್ಮ ಚಿಕನ್ನು ಅಷ್ಟೇ ನನ್ನೇನು ತಗೋಬರೋ ಚಿಕನ್ನು ಗಾನವಿದೇನೋ ಅಷ್ಟೇ ಇದು ನಿಂಗೆ ಇವಾಗಲೇ ಬೇಕಾ ಬೆಳ್ಳುಳ್ಳಿ ಅಲ್ಲ ಹಾಂ ಗೈಸ್ ನಮ್ಮ ಗಾನವಿ ಬೆಳ್ಳುಳ್ಳಿ ಸಾಂಬಾರು ಅದೇನೇನೋ ತಗೊಳಕ್ಕೆ ಇಲ್ಲಿ ತರಕಾರಿ ಅಂಗಡಿಗೆ ಬಂದವಳೆ ಇದನ್ನ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಆಮೇಲೆ ಚಿಕನ್ ತಗೊಬರಕ್ಕೆ ಹೋಗೋಣ ಗೈಸ್ ಆ್ಯಕ್ಚುಲಿ ಚಿಕನ್ ತಂದು ಕೊಟ್ಟಾದ್ಮೇಲೆ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಗಳು ಓದಿರಲಿಲ್ಲ ಕಮೆಂಟ್ಗಳೆಲ್ಲ ಓದಿ ಅದನ್ನ ವಿಡಿಯೋ ಎಲ್ಲ ಮಾಡ್ಕೊಂಡು
ಸೊ ಆಮೇಲೆ ಲಾಸ್ಟ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಜೊತೆ ಇಲ್ಲಿ ಅಡುಗೆ ಮನೆಯಲ್ಲಿ ಫುಲ್ಲು ಘಮ ಘಮ ಅಂತೈತೆ. ಏನು ಘಮ ಘಮ ಅಂತೈತೆ ಅಂದರೆ ಚಿಕನ್ ಇದು ಚಾಪ್ಸ್ ನೋಡಿರಿ, ಚಾಪ್ಸ್. ನಾನು ಇವಾಗ ನಮ್ಮ ಅಮ್ಮಂಗೆ ಈಗ ಪರೋಟ ಏನಾದ್ರು ತಗೊಬರಲ್ಲ ನಮ್ಮ ಅಂತ ಕೇಳಕ್ಕೆ ಬಂದೆ. ಅಷ್ಟೊತ್ತಿಗೆ ಗೊತ್ತಾಯ್ತು ಮುದ್ದೆ ಮಾಡ್ತವ್ರೆ ಅಂತ. ಮುದ್ದೆ ಇದ್ರೆ ಇನ್ನೇನಕ್ಕೆ ಕೇಳಿ ಪರೋಟ ಚಪಾತಿ ಎಲ್ಲ. ಹೊಟ್ಟೆ ಹಸಿತೈತೆ, ಅರ್ಧ ಸ್ಮೆಲ್ಲಿಂದ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಮಾತ್ರ. ಗೈಸ್ ಚಿಕನ್ ಚಾಪ್ಸ್ ರೆಡಿ ಆಗೈತೆ ನೋಡಿ. ಇಲ್ಲಿ ಹೆಂಗ್ ಕಾಣ್ತೈತೆ, ಬಾಯಲ್ಲಿ ಹಂಗೆ ನೀರು ಬರ್ತೈತೆ ಗುರು. ಫಸ್ಟು ಈಗ ಊಟ ಮಾಡಬೇಕು. ಏನ್ ಡಯಟ್ ಹಂಗಂತ ಊಟ ಬಿಡಕ್ಕಾಯ್ತದ ಗುಗ್ಗು? ಡಯಟ್ ಅಂದ್ರೆ ಏನ್ ಅನ್ಕೊಂಡಿದೀಯಾ? ಸ್ವಲ್ಪ ತಿನ್ಬೇಕು. ಇದು ಚಿಕನ್ ತಿನ್ಬೋದ್ಗಾನು ಡಯಟ್. ಎಣ್ಣೆ ಐಟಮ್ಸ್ ಮತ್ತೆ ಸಕ್ಕರೆ ಐಟಮ್ಸ್ ತಿನ್ನಂಗಿಲ್ಲ, ಅದು ಡಯಟ್. ಚಾಕ್ಲೇಟ್ ಅಲ್ಲಿದ್ದ. ಅದೇ ಇವಾಗ ಏನ್ ಮಾಡ್ತಿದ್ದೀನ ಡಯಟ್. ಇವತ್ತು ಭಾನುವಾರ ಅಲ್ವಾ, ರಜಾ ಹಾಕಿದ್ದೀನಿ. ಮುದ್ದೆ ಮುರ್ಕೊಂಡು, ಮುದ್ದೆ ನಿಂಗೆ ಮುರ್ಕೊಂಡು, ಸಾಂಬಾರ್ ಹಿಂಗೆ ಹೆಚ್ಕೊಂಡು. ಇನ್ನೊಂದು ಟ್ಯಾಕ್ ಮಾಡು. ಪದೇ ಪದೇ ಎಂತದಕ್ಕಾಗ ನಿಂಗೊಳ್ಳ ಕ್ಯಾಮ್ರಾ ಇಟ್ಕೊಂಡು ತಪ್ಪು ನಿನ್ನ ಡೈಲಾಗ್ ಐತಾ. ಜೊತೆಗೆ ಇವಾಗ ರೀಲ್ಸ್ ಮಾಡೋಣ ಅಂತ ಇಲ್ಲೇ ಹೊರಗಡೆ ಬಂದಿದ್ವಾ. ಹೊರಗಡೆ ಬಂದಿರ್ಬೇಕಾದ್ರೆ ನಮ್ಮ ಗಾನವಿ ಕ್ಯಾಮ್ರಾ ಇಟ್ಕೊಂಡಿದ್ಲು. ಏನು ಇವಳಿಗೆ ಡೈಲಾಗ್ ಇಲ್ಲ ಏನಿಲ್ಲ, ಕ್ಯಾಮ್ರಾನು ಇಟ್ಕೊಳಕ್ ಬರಲ್ಲ. ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇವಳೇನಾಗತ್ತಾಳೆ ಜೊತೆಗೆ ಕ್ಯಾಮ್ರಾ ವಿಡಿಯೋ ಎಲ್ಲ ಶೇಕ್ ಮಾಡಿಸ್ತಾಳೆ. ಅದಕ್ಕೆ ಸ್ವಲ್ಪ ಸಿಟ್ಟು ಬಂದಿದ್ದು. ಮತ್ತೆ ಸುಮ್ಮನಿರು. ಮತ್ತೆ ತಲೆ ಗಾಯ್ಸ್ 2 ದಿನ ಆಯ್ತಂತೆ ತಲೆ ಬಾಚ್ಕೊಂಡೆ. ಬಾಯಿಲ್ ಹೋಗಲ್ಲ ಕೀ ನಿನ್ನದ್ರನೇ ಇಲ್ವಾ ಗೈಸ್. ನೋಡಿಲಿ ನಮ್ ಗಾನವಿ ಈಗ ನಾನೆಲ್ಲ ಈಗ ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡು ಬರೀ ಗಾಡಿ ಮೇಲೆ ಕೂತಿದೆ. ಅದಕ್ಕೆ ಕೀ ಎಲ್ಲ ತಗೊಂಡೋದ್ಲು, ಸೀಟಿ ನಡ್ ಕೀನ. ನಾನು ಅವಳನ್ನ ಬಿಟ್ಟು ಹೋಗ್ತೀನಿ ಅಂತ. ಬಾ ಬಿಟ್ಟೋಗಲ್ಲ, ಪ್ಯಾಂಟ್ ಹಾಕ ಬರ್ತೀನಿ ಅಂತ ಹೋಯ್ತವಳೆ. ಗೈಸ್ ಆ್ಯಕ್ಚುಲಿ ಇವಾಗ ಎಲ್ಲಿಗೂ ಹೋಗಲ್ಲ, ಸುಮ್ಮನೆ ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದೆ. ಅದಕ್ಕೆ ತಾಳು ಬರ್ತೀನಿ ಅಂದ್ಬಿಟ್ಟು ಈಗ ಪ್ಯಾಂಟ್ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ರು. ಎಲ್ಲಿಗೆ ಬಾಯಿಲಿ ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಅಲ್ಲಿ ಕೊಡಿಲಿ, ಕೀ ಕೊಡಿಲಿ. ಅಲ್ಲಿ ಯಾರಿಗೋ ಫೋನ್ ಹೋಗೈತೆ ನೋಡಲ್ಲಿ. ಎಲ್ಲಿಗಾನು? ಎಲ್ಲಿಗೆ ಹೇಳು, ಎಲ್ಲಿಗೆ ಹೋಗ್ಬೇಕು ಹೇಳು, ಕರ್ಕೊಂಡು ಹೋಗ್ತೀನಿ. ದುಬೈಗ. ಗೈಸ್ ನಮ್ ಗಾನವಿಗೆ ಬೇಜಾರು ಮಾಡಬಾರ್ದು ಅಂತ ಇಲ್ಲೇ MG ರೋಡ್ ಕಡೆಗೆ ಈಗ ಕರ್ಕೊಬಿಟ್ಟು ಬಂದೆ. ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಗಾನವಿ ಬಾರಣ ಅಲ್ಲೊಂದು ಹೊಸ ಶಾಪ್ ಓಪನ್ ಆಗೈತೆ. ಈ ಸೇಮ್ ಈ ಮೋರ್ ಥರ ಹಂಗೆ ನೇಬ್ರ ಅಂತ ಓಪನ್ ಆಗಿದೆ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು. ಏನಕ್ಕೆ ಗಾನು? ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್. ಎಷ್ಟು ದಿನ ನಡೀತಿದ್ದೀರಾ? ಹೌದಾ? ಇನ್ನು ಒಂದು ಎಷ್ಟು ದಿನ ಆಗುತ್ತೆ? ಗುರುವಾರ. ಗೈಸ್ ನೇವರ ಹೈಪರ್ ಮಾರ್ಕೆಟ್ ಚಲೋ. ನಾನು ಇವಾಗ ಏನೀಗ ಸರ್ಫೆಕ್ಸಲ್ ಲಿಕ್ವಿಡ್ ನೋಡಕ್ ಮಾತ್ರ ಬರ್ತಿರೋದಾ? ಹಾ ಮತ್ತೆ ವಾವ್. ಗೈಸ್ ಡ್ರೈ ಫ್ರೂಟ್ಸ್ ಗಾನು ನೋಡಿಲ್ಲೇ ಇದೆಯಲ್ಲ. ಯಾವ್ದು ದೊಡ್ಡ ಮಾಡಿದ್? ಫುಲ್ ದೊಡ್ಡದಾ? ಪ್ಯಾಕೆಟ್ ಇಲ್ಲಿ ಇಲ್ಲಿ ಇಲ್ಲಿ. ಇದೇ ದೊಡ್ಡದು. ಇನ್ನೆಷ್ಟು? ಕಂಫರ್ಟ್ ಯೂಸ್ ಮಾಡೋ ದೊಡ್ಡಮ್ಮ. ಇಲ್ಲೇ ಗಾನು ಸರ್ಫೆಕ್ಸಲ್ಲು 5 ಲೀಟ್ರದಾ? ನೋಡಿ ಜಾಮಿಟ್ರಿ ಬಾಕ್ಸ್ ಬೇಕಾ? ಏರಿಯಲ್ಲ ಇಲ್ಲಿ ಸರ್ಫೆಕ್ಸಲ್ ಎಲ್ಲ ಐತಿ. ಇಲ್ಲಿ ಬರೀ ಏರಿಯಲ್ ಮಾತ್ರ ಇರೋದಿಲ್ಲಿ. ಫೋನ್ ಮಾಡಬೇಗ ಗೈಸ್. ಆ್ಯಕ್ಚುಲಿ ಸರ್ಫೆಕ್ಸಲ್ ಐತೆ ನೋಡಿ ಇಲ್ಲಿ. ಈ ಜಾಗ ಆಯಿತು. ನಮ್ಮಮ್ಮ ಸರಿ ಆಯಿತು ತಗೊಂಡು ಹಿಡ್ಕ ಆಯಿತು ತಗೊಂಡು ಬನ್ನಿ ಅಂತ ಹೇಳಿದ್ರು. ಗಾನು ಹಲೋ, ಇದು 4 ಲೀಟ್ರು ಗಾನು ಬಿಸ್ಕೆಟು. ಈಗ ಬಂದಿರೋದು ಬೈಕಲ್ಲಿ ಬಂದಿರೋದು. ನಡಿ ಸಾಮಾನು ಇಟ್ಕೊಳಕು. ತಾಳೋಣ ಗೈಸ್. ತಗೊಂಡಾಯ್ತು 4 ಲೀಟ್ರದು ಸರ್ಫೆಕ್ಸಲ್ ತಗೊಂಡಾಯ್ತು ಲಿಕ್ವಿಡ್. ನೋಡ್ತಾರೆ ಬಾ, ನೀನೇನು ತಗೊಳಕ್ ಬಂದಿಲ್ಲ. ಅಲ್ಲ ಈಗ ಏನ್ ಗೊತ್ತಾ, ತಗೊಳ್ಳೋದಾದ್ರೆ ನೋಡ್ಬೇಕು, ಸುಮ್ನೆ ನೋಡೋದಲ್ಲ ಆಯ್ತಾ? ಏನ್ ತಕೊಡ್ಬೇಕು? ಅಲ್ಲ ಅಲ್ಲಿ ಏನಾಯ್ತು ಅಂತ ತಕೊಡ್ಲಿ. ಹೇಳಿಲ್ವಾ ಬಿಸ್ಕೆಟ್ ಏನಾದ್ರು ತಗೊಳ್ಳೋಣ ಅಂತ? ನೀನ್ ಏನಂದೆ ಎಲ್ಲದಕ್ಕೂ ಗೈಸ್? ಹೇಳಿದ್ರೆ ಏನಂದ್ಲು ಗೊತ್ತಾ ಗೈಸ್? ಎಲ್ಲದಕ್ಕೂ
ಚಿಕನ್ ಮಾಡೋರೆ ಬಾ ಮನೇಲಿ ಚಿಕನೇ ತಿನ್ನೋಣ. ನಮ್ಮ ಅಣ್ಣ ಗೋಲ್ಗಪ್ಪ ತಿನ್ನೋಣ, ಶವರ್ಮಾ ತಿನ್ನೋಣ, ಇದು ಜಾಮೂನ್ ತಿನ್ನೋಣ ಅಂತ ಅದಕ್ಕೆ ಇವತ್ತು ಚಿಕನ್ ಮಾಡೋದು ಬೇಡ. ಇದು ಬೇರೆ ಬೇರೆ ದಿನ ತಿನ್ಬೋದಲ್ಲ ತಗೊಂಡು. ಏನ್ ತಗತಿದ್ದೆ? ಏನು ಗೈಸ್ ಸೋಂಪ ಪುಡಿ ತಗೊಳ್ಳೋಣ ಅಂತ ಕೇಳಿದ್ಲು. ನೀನೇನು ತಕೊಂಡಿಲ್ಲ, ಅದಕ್ಕೆ ಆಧಾರ ಅಲ್ಲ ನೀನ್ ಕೇಳಿದ್ದೆ ಅದೊಂದು ಸೋಂಪ ಪುಡಿ ಅಂತ ಅಷ್ಟೇ. ನೀನ್ ನಾಟಕ ಕತೆ ಎಲ್ಲ ಹೊಡಿಬೇಡ ನೀನು. ಅಷ್ಟು ಕೇಳಿಲ್ವಾ? ಬಿಸ್ಕೆಟ್ ಕೇಳಿಲ್ವಾ? ಬಿಸ್ಕೆಟ್ ಏನಾರು ತಾಳೋಣ ಅಂತ. ಓವರ್ ಆಗಡೆ ಇಲ್ಲೇ ಬಿಟ್ಟು ಹೋಯ್ತೀನಿ, ನೀನು ನಡ್ಕೊಂಡು ಬರಬೇಕು. ಗೈಸ್ ಹಂಗೆ ಬರ್ತಾ ಪಚ್ಚಬಾಳೆಹಣ್ಣು ಅಥವಾ ಬಾಳೆಹಣ್ಣು ಏನಾದ್ರು ತಗೋಬಾ ಅಂತ ಹೇಳಿದ್ರು, ಅದಕ್ಕೆ ಪಚ್ಚಬಾಳೆಹಣ್ಣು ತಗೋ ಬರ್ತಿದ್ದೀನಿ. ಪುಟ್ಟ ಬಾಳೆಹಣ್ಣು ಸ್ವಲ್ಪ ಕಾಯಿ ಆಗವೆ. ಈ ಫಸ್ಟ್ ಯಾವ್ದು ಮಾಡಿರೋದು ಬೇರೆ, ಚಿಕನ್ ಬೇರೆ. ಊಟ ಆದ್ಮೇಲೆ ಈಗ ಬಾಳೆಹಣ್ಣು ತಿನ್ನೋಕ್ಕೆ ಸಮಾಧಾನ. ವಾ ಇದ್ಯಾಕೆ ಲೈಟು ಇದು? ಒಂದ್ಸಲ ಮಾಲ್ ಕಡೆ ಹೋಗ್ಬಿಡ್ಬಾ, ಅಲ್ಲಿ ನಮ್ಮ ಕ್ರೈ ಸ್ಕೂಲ್ ಹತ್ರ ಹೊಸ್ದಾಗಿ ಓಪನ್ ಆಗೈತೆ ನೇವ್ರಾ ಅಂತ. ಆಫರ್ ಗಿಫರ್ ಇರುತ್ತೆ ಸ್ಟಾರ್ಟಿಂಗ್ ಟೈಮು. ಈಗ 100 ರೂಪಾಯಿ ಕಡಿಮೆ ಆಯಿತು. ನಿಮ್ಮಪ್ಪ ಸಿಕ್ಕಿದ್ರು ಬ್ರೋ ಸರ್ಕಲಲ್ಲಿ, ಬಟ್ ಮಾತಾಡ್ಸೋಕ್ಕಾಗಲಿಲ್ಲ. ಬಿಗ್ ಫ್ಯಾನ್ ಆಫ್ ಯು ಬ್ರೋ, ಪ್ಲೀಸ್ ಕಮೆಂಟ್ನಲ್ಲಿ ನಾಳೆ ಒಂದು ಪ್ಲೀಸ್. ಸಾರಿ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ ಫ್ಯಾಮಿಲಿ. ಯಾವ ಸರ್ಕಲಲ್ಲಿ? ಯಾವುದೋ ಗೊತ್ತಿರೋ ಸರ್ಕಲಲ್ಲಿ ಸಿಕ್ಕಿದ್ರು ಅಂತ ಹೇಳೋರೆ, ಆದರೆ ಮಾತಾಡ್ಸೋಕ್ಕಾಗಲಿಲ್ವಂತೆ. ಅವ್ರ ಹೆಸರೇನೋ ಪ್ರಜ್ವಲ್ ಅಂತಾನೆ ಏನಾಯ್ತು, ಅಲ್ಲ ರಾಹುಲ್. ಅಷ್ಟೇ. ಆಶಿರ್ ಝೈದ್ ಕಮೆಂಟ್ ಹಾಕೋರೆ, ಒಂದು ವಾರ ಮುಗೀತಾ ಚಾಲೆಂಜ್ ಮಾಡಿ ಮತ್ತೆ ಸಿಗರೇಟ್ ಏನು ಸೇದಿಲ್ವಾ ಅಂತ. ಸೇದಿಲ್ಲ ಅಂತ ಹೇಳಿ ಇದು ನಿಮ್ಮ ಇದ್ರ ಬಗ್ಗೆ ಕೇಳೋರೆ, ಅಂಕಲ್ ಏನು ಮಾಡ್ತಾರೆ ವರ್ಕು ಅಂತ. ಜೊತೆಗೆ ಹಂಗೆ ಸುಮಾರು ಜನ ಅಂಕಲ್ದು ಸ್ಯಾಲ್ರಿ ಎಷ್ಟು ಅಂತ ಆಗ್ತಾ ಇದ್ದಾರೆ. ಸ್ಯಾಲ್ರಿ ನಮಗೆ ಸ್ಯಾಲ್ರಿ ಇಲ್ಲ ಏನಿಲ್ಲ, ಬಿಸ್ನೆಸ್ ಅಲ್ಲ ಮೈನ, ರಿಯಲ್ ಎಸ್ಟೇಟ್ ಮಾಡ್ತೀವಿ ಸಣ್ಣದಾಗಿ. ಜೊತೆಗೆ ನಮ್ಮ ಅಮ್ಮನ ಸ್ಯಾಲ್ರಿನೂ ಕೇಳ್ತಾ ಇರ್ತೀರಿ. ಆಶಿರ್ ಝೈದ್ ಕಳ್ಸಿರ್ತೀನಿ ವಾಟ್ಸಪ್ ಅಲ್ಲಿ. ಆಶಿರ್ ಝೈದ್. ಸರಿ ಗೈಸ್, ಆಕ್ಚುಲಿ ಇನ್ನ ಕಮೆಂಟ್ ಗೈಸ್, ಇನ್ನ ನಾವಪ್ಪ ಅಮ್ಮಂಗೆ ಜೊತೆಗೆ ನಮ್ ಗಾನವಿಗೆ ಅಥವಾ ನನಗ್ ಬಿಡಿ, ನಾವಪ್ಪ ಅಮ್ಮ ಗಾನಗೆ 3 ಜನಕ್ಕೆ ಏನಾದ್ರು ಡೌಟ್ ಅಥವಾ ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ, ಅವಾಗ ನೀವು ಕ್ವಶನ್ ಏನಾದ್ರು ಕೇಳಬೇಕು ಅಂತ ಇದ್ರೆ ಗೈಸ್ ಅವರಿಗೆ ಕಮೆಂಟ್ ಮಾಡಿ. ನಾನು ಡೈರೆಕ್ಟ್ ಅವ್ರ ಹತ್ರನೇ ಹೋಗಿ ಕಮೆಂಟ್ ನ ಓದ್ತೀನಿ ಗೈಸ್, ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸುಬ್ರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ.